ಸ್ನೇಹಿತರೆ ನಮಸ್ತೆ. ಜೀವನ ಪದ್ಧತಿಯ ವಿಶೇಷ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಅಪರಿಗ್ರಹ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಹಳೆಯ ಒಂದು ವಿಡಿಯೋದಲ್ಲಿ ನಾವು ಬ್ರಹ್ಮಚರ್ಯ ಅಂದರೆ ಏನು ಅನ್ನೋದನ್ನು ನಾನು ವಿವರಿಸ್ತಾ ಹೋಗಿದ್ದೆ ನಿಮ್ಮ ಜೊತೆ. ಇವತ್ತು ಅಪರಿಗ್ರಹದ ಬಗ್ಗೆ ನಾನು ನಿಮ್ಮ ಜೊತೆ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ಸ್ವಾಮಿ ವಿವೇಕಾನಂದರ ಒಂದಿಷ್ಟು ಕೊಟೇಶನ್ನ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೇನೆ. ಸುಖವು ದುಃಖದ ಕಿರೀಟವನ್ನು ಧರಿಸಿ ಮಾನವನ ಎದುರು ಬಂದು ನಿಲ್ಲುವುದು. ಯಾರಿಗೆ ಸುಖ ಬೇಕೋ ಅವನು ದುಃಖವನ್ನು ಸ್ವೀಕರಿಸಲು ಸಿದ್ಧನಾಗಿರಬೇಕು. ಇದು ಸ್ವಾಮಿ ವಿವೇಕಾನಂದರು ನೀಡುವಂತಹ ಒಂದು ವಾಕ್ಯ. ಸಹಜವಾಗಿ ನಾವು ಸುಖವನ್ನು ಬಯಸ್ತೀವಿ ಅಂದರೆ ದುಃಖವನ್ನು ಸ್ವೀಕಾರ ಮಾಡಲಿಕ್ಕೆ ಮುಂದಾಗಿರಬೇಕು. ಸುಖದ ಜೊತೆ ಸುಖದ ಕಿರೀಟವಾಗಿ ದುಃಖ ಅನ್ನುವಂಥದ್ದು ಇದ್ದೇ ಇರುತ್ತೆ. ನಾವು ಮುಖದ ಒಂದು ದರ್ಶನ ಮಾಡ್ತೀವಿ ಅಂದರೆ ಕಿರೀಟವನ್ನು ಸ್ವಲ್ಪ ತಲೆ ಮೇಲೆ ಮಾಡಿ ನೋಡ್ತೀವಿ. ಸೊ ಅದೇ ಥರ ಸುಖವನ್ನು ನೀವು ಮಾತಾಡಿಸ್ತೀರಾ ಅಂದರೆ ದುಃಖವನ್ನು ಮಾತಾಡಿಸ್ಲಿಕ್ಕೂ ಸಹ ಸಿದ್ಧವಾಗಿರಬೇಕು ಅನ್ನೋದು ಇದರ ಒಂದು ಅರ್ಥ. ನಾವು ಅಪರಿಗ್ರಹ ಅಂದರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಈ ಅಪರಿಗ್ರಹ ಅಂದರೆ ನೋಡಿ, ಹೆಸರಲ್ಲೇ ಇದೆ. ಪರಿಗ್ರಹ ಅಂದರೆ ಕೂಡಿರುವಂಥದ್ದು. ನೀವು ಒಂದು ವಜ್ರವನ್ನು ಬಂಗಾರವನ್ನು ಸಹಜವಾಗಿ ಇವತ್ತಿನ ಒಂದು ದಿನಮಾನದಲ್ಲಿ ಹೇಳೋದಾದರೆ ಹಣವನ್ನು ಕೂಡಿಡುವಂಥದ್ದೇನಿದೆಯಲ್ಲ, ಇದು ಪರಿಗ್ರಹ. ಅದಕ್ಕೆ ಒಂದು ಉದಾಹರಣೆ. ಅಪರಿಗ್ರಹ ಅಂದರೆ ಇದನ್ನು ಎಲ್ಲವನ್ನು ಬಿಡುವಂಥದ್ದು, ಕೂಡಿಡುವಂತಹ ಪದ್ಧತಿಯನ್ನೇ ಬಿಟ್ಟು ಬರುವಂಥದ್ದು ಅಪರಿಗ್ರಹ. ನಾವು ಕೂಡಿಡುವಂತಹ ಪದ್ಧತಿಯನ್ನು ಬಿಟ್ಟು ಯಾವಾಗ ದೂರ ಬರ್ತೀವೋ, ಅಪರಿಗ್ರಹ ಪದ್ಧತಿಗೆ ಬರ್ತೀವೋ, ಲೈಫ್ ಅನ್ನುವಂಥದ್ದು ಅದ್ಭುತವಾಗಿ ನಡೆಯುತ್ತೆ ಸ್ನೇಹಿತರೆ. ಇನ್ನು ಅಪರಿಗ್ರಹದ ಒಂದು ಮೂಲ ಉದ್ದೇಶ ಏನಪ್ಪ ಅಂದರೆ, ಒಬ್ಬ ಯೋಗಿಯಾಗಿರುವಂಥವನು ಈ ಭಗವಂತನಲ್ಲಿ ಕೇಳ್ಕೊಳ್ತಾನಂತೆ, ಭಗವಂತ, ನಾನು ಏನನ್ನೂ ಸಹ ಕೂಡಿಡೋದಿಲ್ಲ. ನೀನು ನನ್ನ ಒಂದು ವೈಯಕ್ತಿಕ ಜೀವನಕ್ಕೆ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಏನು ನನಗೆ ಸಹಕಾರ ಅಂತ ನಿನಗೆ ತೋರಿಸುತ್ತೋ ಅಥವಾ ತೋಚಿಸುತ್ತೋ ಅದನ್ನು ನೀನು ನನಗೆ ಕೊಡು ಅನ್ನುವಂಥದ್ದನ್ನು ಸಹಜವಾಗಿ ಒಬ್ಬ ಯೋಗಿ ಭಗವಂತನ ಜೊತೆ ಸಂವಾದ ಮಾಡುವಂತಹ ಒಂದು ಮಾತುಕತೆ ಇದು. ಇನ್ನು ಅಪರಿಗ್ರಹದ ಕುರಿತು ಭಗವದ್ಗೀತೆಯಲ್ಲೂ ಕೂಡ ಉಲ್ಲೇಖ ಆಗಿದೆ ಸ್ನೇಹಿತರೆ. ಅನನ್ಯಂ ಚಿಂತಯಂತೋ ಮಾ ಹೇ ಜನಾಃ ಪರ್ಯುಪಾಸತೆ ತೇಷೋ ನಿತ್ಯಭ್ಯುತ್ಥಾನಾಂ ಯೋಗಕ್ಷೇಮಂ ಮಹಾವ್ಯಹಂ ಅಂತ ಇದೆ. ಅರ್ಥ ಅದ್ಭುತವಾಗಿದೆ ಸ್ನೇಹಿತರೆ. ಯಾರು ಏನು ಎಲ್ಲವನ್ನು ಬಿಟ್ಟು ನನ್ನ ಸ್ಥಿತಿಯನ್ನು ಅನುಭವಿಸ್ಲಿಕ್ಕೆ ಅಥವಾ ನನ್ನಲ್ಲೇ ಸಹ ನನ್ನನ್ನು ಸೇರಲಿಕ್ಕೆ ಯಾರು ಚಡಪಡಿಸ್ತಾ ಇರ್ತಾರೋ ಅಥವಾ ನನಗೋಸ್ಕರನೇ ಯಾರು ಕೆಲಸವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಸಹಜವಾಗಿ ನಾನು ಭರವಸೆಯನ್ನು ನೀಡ್ತಾ ಹೋಗ್ತೇನೆ. ಅದ್ರ ಜೊತೆಗೆ ನಾನು ಬೇಕಾಗಿರುವಂಥ ಎಲ್ಲ ಸೌಕರ್ಯವನ್ನು ಸಹ ನಾನು ಅವರಿಗೆ ನೀಡಿ ಅದರ ಜೊತೆಗೆ ಅವರನ್ನು ರಕ್ಷಣೆಯನ್ನು ಕೂಡ ಮಾಡ್ತೇನೆ ಅನ್ನುವಂಥದ್ದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಸ್ನೇಹಿತರೆ. ನಾವು ಇಷ್ಟೆಲ್ಲ ತಿಳ್ಕೊಂಡಿರ್ತೀವಿ, ಆದರೂ ಭಗವಂತನ ಹತ್ರ ಹೋಗಿ ದೇವರೇ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳೋದನ್ನು ಮಾತ್ರ ನಿಲ್ಲಿಸೋದಿಲ್ಲ. ಸಹಜವಾಗಿ ಈ ಪದವನ್ನು ನಾನು ಓದಿದ ಮೇಲೆ ನನಗೆ ಅನಿಸಿದ್ದೇನಪ್ಪ ಅಂದರೆ, ನಾವು ಭಗವಂತನಿಗೆ ಕೇಳೋದೇನಪ್ಪ ಅಂದರೆ, ಸಹಜವಾಗಿ ಆರೋಗ್ಯ ಕೊಡು, ಐಶ್ವರ್ಯ ಕೊಡು, ಅಂತಸ್ತು ಕೊಡು, ನನಗೆ ಎಕ್ಸಾಮಲ್ಲಿ ಪಾಸ್ ಆಗೋ ಥರ ಮಾಡು, ಅಥವಾ ಏನು ವೈಯಕ್ತಿಕವಾಗಿ ನಾವು ಏನೇನೇನೋ ಕೇಳಿಬಿಡ್ತೀವಿ. ಲೈಕ್ ಇದು ಒಂಥರ ಬಿಸ್ನೆಸ್ ಇದ್ದಂಗೆ. ನಾವು ಕೇಳಿದ್ದನ್ನು ಅವನು ಮಾಡಿದರೆ ಅವನಿಗೆ ತಕ್ಕಂತೆ ನಾವು ದರ್ಶನೆಯನ್ನು ಕೊಡ್ತೀವಿ. ಅಂದರೆ ಒಂದು ಈಗ ದೇವರೇ ನೀನು ಇಷ್ಟು ನನಗೆ ಮಾರ್ಕ್ಸನ್ನು ಕೊಡಿಸಿದ್ರೆ ಅಥವಾ ಇಷ್ಟು ನನಗೆ ಅಂತಸ್ತನ್ನು ಅಥವಾ ಆಸ್ತಿಯನ್ನು ಅಥವಾ ಕೀರ್ತಿಯನ್ನು ನನಗೆ ಕೊಡಿಸಿದ್ರೆ ನಾನು ನಿನಗೆ ಒಂದು ಇಷ್ಟು ಸಹಾಯವನ್ನು ಮಾಡ್ತೀನಿ. ಸಹಾಯ ಅಂದರೆ ದೇವರಿಗೆ ಸಹಾಯ ಮಾಡುವಷ್ಟರ ಮಟ್ಟಿಗೆ ನಾವು ಬಂದುಬಿಟ್ಟಿದ್ದೀವಿ. ಸೊ ಇದು ಇವಾಗಿನ ಒಂದು ಪದ್ಧತಿ ಆಗಿಬಿಟ್ಟಿದೆ, ಬೇಡ್ಕೊಳ್ಳುವಂತಹ ಪದ್ಧತಿ. ದೇವರ ಕುರಿತು ಒಬ್ಬ ಭಕ್ತ ಬೇಡ್ಕೊಳ್ಳುವಂತಹ ಪದ್ಧತಿ ಇದಾಗಿದೆ. ಸೊ ಇದನ್ನು ನಾವು ದೂರ ಮಾಡಿ ಅಪರಿಗ್ರಹದ ಒಂದು ಏನು ವಾಕ್ಯ ಇದೆ ಅಲ್ಲ, ನಾವು ಯಾವುದನ್ನು ಸಹ ಕೂಡಿಡದೆ ಎಲ್ಲ ನಿಸ್ವಾರ್ಥತೆಯಿಂದ ಏನೇ ಆದರೂ ಸಹ ಅದು ಭಗವಂತನೇ ನಡೆಸ್ತಾ ಇದ್ದಾನೆ ಅನ್ನುವಂಥ ಭಾವನೆಯನ್ನು ನಮಗೆ ನಾವು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಇರುವಂತಹ ಒಂದು ಮೂಲ ಮಾರ್ಗ ಅಂದರೆ ಅಪರಿಗ್ರಹ ಸ್ನೇಹಿತರೆ. ಸೊ ಇದನ್ನು ನಾನು ಅಪರಿಗ್ರಹದ ಒಂದಿಷ್ಟು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಿಯಮ ಅಂದರೆ ಏನು, ನಿಯಮದಲ್ಲಿ ಬರುವಂತಹ ಅಂಶಗಳು ಯಾವ್ಯಾವು, ಮತ್ತು ನಿಯಮದಲ್ಲಿ ಒಂದು ಶೌಚ ಅನ್ನೋದು ಬರುತ್ತೆ. ಸೊ ಆ ಮೊದಲನೇ ಸ್ಟೆಪ್ ಶೌಚ ಅಂದರೆ ಏನು ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋ ನಿಮಗೆ ನೇರವಾಗಿ ತಲುಪೋದಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಜೈ ಹಿಂದ್, ವಂದೇ ಮಾತರಂ.